ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೇಣು ಚಿಲ್ಟು ಚಾನಲ್ಸ್. ಸೊ ನಾನು ಇವಾಗ ನಿಮಗೆ ಹೇಳ್ತಾ ಇರೋದು ನಮ್ಮ ಮೈಸೂರಲ್ಲಿರುವಂಥ ಜಾಬ್ ಅಪ್ಡೇಟ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಸೊ ಒನ್ ಬೈ ಒನ್ ನೀವು ನೋಟ್ ಮಾಡ್ಕೋಬೋದು. ಸೊ ಮೈಸೂರಲ್ಲಿ ಕಾರ್ಪೊರೇಟ್ ಫೀಲ್ಡಲ್ಲಿ ತುಂಬ ಅಂದರೆ ತುಂಬ ವೇಕೆನ್ಸೀಸ್ ಇದೆ. ತುಂಬ ಜನ ಜಾಬ್ ಸರ್ಚ್ ಮಾಡ್ತಿದ್ರು. ಐ ಥಿಂಕ್ ಸೊ ಅವರಿಗಿದು ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಹಾಗಾಗಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಫಸ್ಟ್ಲಿ ಸೊ ನನ್ನ ಚಾನಲ್ನ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಓಕೆ, ಸೊ ಫಸ್ಟ್ ನಮ್ಮಲ್ಲಿ ಇವಾಗ ಗ್ರ್ಯಾಜುಯೇಟ್ಸ್ನ ಹೈರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಗ್ರ್ಯಾಜುಯೇಟ್ಸ್ನ ಮೀನ್ಸ್ ಲೈಕ್ BCom, BA, BSc ಆಗಿರುವಂಥ ಕ್ಯಾಂಡಿಡೇಟ್ಸ್ಗಳು, ಲೈಕ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರುವಂಥ ಕ್ಯಾಂಡಿಡೇಟ್ಸ್ಗಳನ್ನು ಟೋಟಲಿ 100 ರಿಕ್ವೈರ್ಮೆಂಟ್ಸ್ ಇದೆ LLP ಅನ್ನೋ ಕಂಪನಿನಲ್ಲಿ. ಓಕೆ, ಸೊ ಅದ್ರ ಬಗ್ಗೆ ನಿಮಗೆ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನನಗೆ DM ಮಾಡಿ, ನಾನು ನಿಮಗೆ HR ನೇಮ್ ಮತ್ತು ಮೇಲ್ ID ಕಾಂಟ್ಯಾಕ್ಟ್ ಮಾಡಿ ಲೈಕ್ ಶೇರ್ ಮಾಡಿ ಕೊಡ್ತೇನೆ. ಓಕೆ, ಸೊ ಸ್ಯಾಲರಿ ಬಂತು 15,000 to 18,000 ಆಫರ್ ಮಾಡ್ತಿದ್ದಾರೆ. ಪ್ಲಸ್ ಯಾವುದೇ ರೀತಿ ನಿಮಗೆ ಅಗ್ರಿಮೆಂಟ್ಸ್ ಇರೋದಿಲ್ಲ. ಪ್ಲಸ್ ನಿಮಗೆ ಜನರಲ್ ಟೈಮಿಂಗ್, ವರ್ಕಿಂಗ್ ಟೈಮಿಂಗ್ಸ್ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ 9 to 6 ಮತ್ತು 10 to 7 ವರ್ಕಿಂಗ್ ಟೈಮಿಂಗ್ಸ್ ಇರುತ್ತೆ. ಆ್ಯಂಡ್ ನಿಮಗೆ ಯಾವುದೇ ರೀತಿ ಅಗ್ರಿಮೆಂಟ್ಸ್ ಇರೋದಿಲ್ಲ. ನೀವು ಯಾವಾಗ ಬೇಕಾದರೂ ಜಾಬ್ ಚೇಂಜ್ ಮಾಡ್ಕೋಬಹುದು. ಆ್ಯಂಡ್ ನಿಮಗೆ ಎಕ್ಸ್ಪೀರಿಯನ್ಸ್ ಲೆಟರ್ ಸಿಗುತ್ತೆ, ಸ್ಯಾಲ್ರಿ ಸ್ಲಿಪ್ ಸಿಗುತ್ತೆ. ಓಕೆ, ಸೊ ಅದರ ಜೊತೆಗೆ ESI ಮತ್ತು PF ಫೆಸಿಲಿಟೀಸ್ ಇರುತ್ತೆ. ಮತ್ತು ನಿಮಗೆ ಲೈಕ್ ಇಂಟರ್ವ್ಯೂ ರಿಲೇಟೆಡ್ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಕಾಲ್ ಮಾಡ್ಬೋದು. ಬಿಕಾಸ್ ನಾನು ಸಹ HR ಡಿಪಾರ್ಟ್ಮೆಂಟ್ ಇರೋದ್ರಿಂದ ಸೊ ನಿಮ್ಗೆ ನಾನು ಹೆಲ್ಪ್ ಮಾಡಿ ಕೊಡ್ಬೋದು. ಓಕೆನಾ? ಲೈಕ್ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಯಾವ ರಿಲೇಟೆಡ್ ಪ್ರಿಪೇರ್ ಆಗಬೇಕು ಬೇಸಿಕ್ ಅಂತ ಆಲ್ರೆಡಿ ನಿಮ್ಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಆ ಥರ ಎಲ್ಲ ನಿಮಗೆ ವಿಡಿಯೋಸ್ಗಳು. ಬಟ್ ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಅಂತ ಹೇಳಿದ್ರೆ ನನಗೆ ಕಾಲ್ ಲೈಕ್ DM ಮಾಡಿದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡಬಹುದು. ಓಕೆನಾ? ಪ್ಲಸ್ ನಿಮಗೆ ನೀವು ಯಾರಾದರೂ ಈ ಕಂಪನಿನಲ್ಲಿ LLP ಅನ್ನೋ ಕಂಪನಿನಲ್ಲಿ ವರ್ಕ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಫರ್ದರ್ ಇನ್ಫಾರ್ಮೇಷನ್ ಏನು ಬೇಕಾದರೂ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ. ಲೈಕ್ HR ಕಾಂಟ್ಯಾಕ್ಟ್ ನಂಬರ್, ಮೇಲ್ ID ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಹಾಕಿರ್ತೀನಿ. ನಾನು ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇವತ್ತಿಗೆ ಈ ಜಾಬ್ ಅಪ್ಡೇಟ್ಸ್ ಇದೆ. ಮತ್ತೆ ನಾಳೆ ಇನ್ನೊಂದು ಜಾಬ್ ಅಪ್ಡೇಟ್ ಜೊತೆಗೆ